ಕಾಂಗ್ರೆಸ್ ಸೆಪ್ಟೆಂಬರ್ ಕ್ರಾಂತಿಗೆ ಇನ್ನೂ ಬಿದ್ದಿಲ್ವಾ ಬ್ರೇಕ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂದ್ರು, ಡೋಂಟ್ ಕೇರ್. ಸಿದ್ದರಾಮಯ್ಯ ಹೇಳಿಕೆ ಬಳಿಕವೂ ಡಿಕೆಶಿ ಬಣದಿಂದ ಹೇಳಿಕೆ ಕೊಡುವಂತಹ ಕೆಲಸಗಳು ಮುಂದಾಗ್ತಾ ಇದ್ದಾವೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಹೇಳಿಕೆ ಕೊಡ್ತಿದ್ದಾರೆ ಡಿಕೆಶಿ ಬಣದವರು. ಸಿಎಂ ಹೇಳಿಕೆ ಡ್ಯಾಮೇಜ್ ಕಂಟ್ರೋಲ್ ಹೊರತು ಹೈಕಮಾಂಡ್ ಸಂದೇಶವಲ್ಲವೇ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೀಗಾಗಿಯೇ ಇವತ್ತು ಮತ್ತೆ ಬಹಿರಂಗ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರಾ ಸಿಎಂ ಆಪ್ತರು. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಒಂದ್ ಕಡೆ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಡಿಕೆಶಿ ಪರ ಮುಂದುವರೆದಿದೆ ಆಪ್ತರ ಬ್ಯಾಟಿಂಗ್. ಸ್ವತಃ ಅವರ ತಮ್ಮ ಮತ್ತೆ ಸಂಸದರು ಡಿಕೆ ಸುರೇಶ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಭರವಸೆ ಇದೆ, ನಾಳೆನೂ ಭರವಸೆ ಇರುತ್ತೆ, ನಾಳೆನೂ ನಂಬಿಕೆ ಇರುತ್ತೆ. ನಂಬಿಕೆ ಅನ್ನತಕ್ಕಂಥದ್ದೇ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ವ್ಯವಸ್ಥೆ. ನಂಬಿಕೆ ಇಲ್ಲ ಅಂತ ಅಂದರೆ ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಖಂಡಿತ ಯಾವ ಥರ ಒಂದಿನ ಸಿಗಲೇಬೇಕು, ಸಿಗುತ್ತೆ. ನೋಡಿ, ಅಸಹಾಯಕತೆ ಅಲ್ಲ, ಅದು ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು. ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು. ಆ ಕೆಲಸವನ್ನು ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ನೀವು ಕೇಳಿರುವಂಥ ವಿಚಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ CM ಆಗಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನು ಇಟ್ಟು ಶಿವಕುಮಾರ್ಗೆ ಒಂದು ಅವಕಾಶ ಆಗಲಿ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗಬೇಕು ಅಂಥೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನು ಮಾಡೋದು? ಸೀಟ್ ಖಾಲಿ ಇಲ್ವಲ್ಲ. ಡಿಕೆ ಶಿವಕುಮಾರ್ ಅವರೇ ಅಸಹಾಯತೆ ತೋರ್ಕೊತಾ ಇದ್ದಾರೆ. ಸಿಎಂ ನಾನು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಕಾದ್ ನೋಡಿ, ನೀವೇ ಕಾದು ನೋಡಿ ಆಮೇಲೆ ಹೇಳಿ. ಸರ್, ಪಿಕ್ಚರ್ ಏನು ಬಾಕಿ ಇದೆಯಾ ಸರ್? ಮಾತಿನ ಅರ್ಥ ಏನು ಸರ್? ಕಾದು ನೋಡಿ, ಮಾತಿನ ಅರ್ಥ ಕಾದು ನೋಡಿ ನೀವು. ಸರ್, ಪಿಕ್ಚರ್ ಬಾಕಿ ಇದೆಯಾ?